ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 28/5/2026. ಸೊ ಇವತ್ತಿನ ಈ ಒಂದು ಗುರುವಾರದ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಸೊ ಬರ್ತಾ ಇರ್ತಕ್ಕಂಥ ಜೂನ್ ತಿಂಗಳಿನಲ್ಲಿ ಗುರು ಬದಲಾವಣೆ ಕೂಡ ಆಗ್ತಾ ಇದೆ. ಆ ಒಂದು ಗುರು ಬದಲಾವಣೆಯ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಗುರೂಜಿಗಳು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಸಹ ಹಿಂದಿನ ಸಂಚಿಕೆಯ ಕೆಲವೊಂದಷ್ಟು ಸಂಚಿಕೆಯನ್ನು ವೀಕ್ಷಿಸಿದರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲೇ ಬದಲಾವಣೆ ಆಗ್ತಾ ಇರೋದು. ಜೂನ್ ತಿಂಗಳಿನಲ್ಲಿ ಮತ್ತಷ್ಟು ಕರ್ಕಾಟಕ ರಾಶಿಯವರಿಗೆ ಏನೇನೆಲ್ಲ ಲಾಭ ನಷ್ಟಗಳು ಉಂಟಾಗುತ್ತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಇನ್ನೇನು ಜೂನ್ ತಿಂಗಳಿಗೆ ತುಂಬ ಹತ್ತಿರದಲ್ಲೇ ನಾವಿರುವಂಥದ್ದು. ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ನವಗ್ರಹಗಳ ಒಂದು ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ ಗುರುಜಿ, ಮತ್ತು ಆಚರಣೆಯ ಭಾಗವಾಗಿ ಕರ್ಕಾಟಕ ರಾಶಿಯವರು ಏನೇನೆಲ್ಲ ಮಾಡ್ಕೊಳ್ಬೇಕು ಜೂನ್ ತಿಂಗಳಿನ? ನೋಡಿ, ಪ್ರತಿ ಮಾಸಿಕ ಫಲದಲ್ಲಿ ದೊಡ್ಡ ಗ್ರಹಗಳ ಗೋಚಾರ ಫಲದಲ್ಲಿ ಪ್ರಮುಖವಾಗಿ ಗುರು ಗ್ರಹರು ವ್ಯಯಭಾವದಿಂದ ರಾಶಿಗೆ ಬರುವಂಥದ್ದು ತುಂಬ ವಿಶೇಷವಾಗಿದೆ. ಇನ್ನು ಸಪ್ತಮ ಅಷ್ಟಮಾಧಿಪತಿಯಾದ ಶನೇಶ್ವರ ಗ್ರಹರು ಯಥಾವತ್ತಾಗಿ ಭಾಗ್ಯಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನು ಗೋಚಾರದಲ್ಲಿದ್ದರೋ ಅದು ಹಾಗೆ ಮುಂದುವರಿಯುತ್ತೆ. ಶನಿಗೆ ಸಂಬಂಧಪಟ್ಟಂಥ ಏನಾದರೂ ಫಲಗಳಿದ್ದರೆ ಅದು ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ಶನೇಶ್ವರನ ಪರಿಹಾರಗಳು ಹೋದ ತಿಂಗಳಲ್ಲಿ ಏನು ಮಾಡ್ತಾಯಿದ್ರು ರಾಶಿಯವರು ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಚತುರ್ಥ ಲಾಭಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಜೂನ್ 8ನೇ ತಾರೀಕು ನಂತರ ಗುರುವಟ್ಟಿಗೆ ರಾಶಿಯಲ್ಲಿ ಬರುವಂಥದ್ದು ತುಂಬ ವಿಶೇಷ. ಮತ್ತು ದ್ವಿತೀಯಾಧಿಪತಿಯಾದ ಸೂರ್ಯ ಭಗವಾನರು ಗೋಚಾರದಲ್ಲಿ ಜೂನ್ 15ನೇ ತಾರೀಕು ನಂತರ ಲಾಭಸ್ಥಾನಕ್ಕೆ ಬರುವಂಥದ್ದು. ಮತ್ತು 20ನೇ ತಾರೀಕಿನಂದು ಯೋಗಕಾರಕನಾದ ಒಂದು ಮಂಗಳ ಗ್ರಹರು ಪ್ರಸ್ತುತ ನಿಮಗೆ ಒಂದು ಭಾಗ್ಯಸ್ಥಾನದಲ್ಲಿದ್ದು ದಶಮ ಸ್ಥಾನಕ್ಕೆ ಗೋಚರವಾಗುವಂಥದ್ದು. ತದನಂತರ ಗೋಚಾರ ಭಾಗದಲ್ಲಿ ಇನ್ನು ವಿಶೇಷವಾಗಿ ಮತ್ತು ತೃತೀಯ ಷಷ್ಠಾಧಿಪತಿಯಾದ ಬುಧ ಗ್ರಹರು 22ನೇ ತಾರೀಕು ನಂತರ ರಾಶಿಯಲ್ಲೇ ಕರ್ಕಾಟಕ ರಾಶಿಯಲ್ಲೇ ಬರ್ತಾ ಇರುವಂಥದ್ದು. ಅಲ್ಲಿಗೆ ರಾಶಿಯಲ್ಲಿ ತ್ರಿಗ್ರಹ ಯೋಗ, ಗುರು ಶುಕ್ರ ಹಾಗೂ ಬುಧನ ಯೋಗ ರಾಶಿಯಲ್ಲೇ ಆಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಈ ರೀತಿ ನವಗ್ರಹಗಳ ಒಂದು ವಿಶೇಷವಾಗಿ ಅದರಲ್ಲಿ ಗುರು ಮಂಗಳ ಶುಕ್ರ ಬುಧ ಸೂರ್ಯ ಹಾಗೂ ರಾಷ್ಟ್ರಾಧಿಪತಿ ಚಂದ್ರನ ಗೋಚಾರ ಜೂನ್ ತಿಂಗಳಲ್ಲಿ ಜರುಗಿದರೆ, ಉಳಿದಂತೆ ಯಥಾವತ್ತಾಗಿ ಶನಿ ರಾಹು ಕೇತು ಹೋದ ತಿಂಗಳಲ್ಲಿ ಹೇಗಿದ್ರು ಅದೇ ಥರ ಮುಂದುವರಿಯುತ್ತೆ. ಮತ್ತು ಇದರ ವಿಚಾರವಾಗಿ ತಾವು ಕೇಳಿದರೆ ಆಚರಣೆ ವಿಚಾರವಾಗಿ 15ನೇ ತಾರೀಕು ಅಧಿಕ ಮಾಸದ ಜ್ಯೇಷ್ಠ ಅಧಿಕದ ಒಂದು ಅಮಾವಾಸ್ಯೆ ಜರುಗ್ತಾ ಇರುವಂಥದ್ದು. ವಿಶೇಷವಾಗಿ ಪೂಜಾ ಕೈಂಕರ್ಯಗಳು, ಅಮ್ಮನವರ ಆರಾಧನೆ, ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಅಮಾವಾಸ್ಯೆ ಒಂದು ಶಿವ ಅಮಾವಾಸ್ಯೆ ಪ್ರಿಯನಾಗಿರೋದ್ರಿಂದ ಅದೆಲ್ಲ ಆಚರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ವಿಶೇಷವಾಗಿ ಜೂನ್ 21ನೇ ತಾರೀಕು ನಮ್ಮ ಯೋಗ ಋಷಿಮುನಿಗಳಾದ ಪತಂಜಲಿ ಮಹರ್ಷಿಗಳು ಕಂಡುಹಿಡಿದಿರುವಂಥ ಆಸನ ಪದ್ಧತಿಯಲ್ಲಿ ಯೋಗಾಸನ ವಿಶ್ವದಾದ್ಯಂತ ಜೂನ್ 21ನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಾವು ತೊಗೊತೀವಿ. ಆ ದಿನದಂದು ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ, ಸೂರ್ಯನ ಆರಾಧನೆ ಮಾಡಿದ್ರೆ ಒಂದು ನವಗ್ರಹಗಳ ಆಶೀರ್ವಾದನೆ ಪ್ರಾಪ್ತಿಯಾಗುವಂಥದ್ದು ಕರ್ಕಾಟಕ ರಾಶಿಯವರ ವಿಚಾರದಲ್ಲಿ. ಅದಲ್ದಿರ ಮತ್ತು 27ನೇ ತಾರೀಕು ಶನಿಯ ಪ್ರದೋಷ ಇರುವಂಥದ್ದು. ಅವತ್ತು ಶನಿಯ ವಿಚಾರದಲ್ಲಿ ಶಿವನ ಆರಾಧನೆ ಮಾಡುವಂಥದ್ದು, ನಂದಿಗೆ ಅಭಿಷೇಕ ಮಾಡಿಸುವಂಥದ್ದು ತುಂಬ ವಿಶೇಷ. ಈ ರೀತಿ ಈ ಮೂರು ಆಚರಣೆಗಳು ಬರುವಂಥದ್ದು ಈ ಒಂದು ಮಾಸದಲ್ಲಿ, ಜೂನ್ ಮಾಸದಲ್ಲಿ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಜೂನ್ ತಿಂಗಳಲ್ಲಿ ಕರ್ಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಆಚರಣೆಗಳು ಜರುಗುತ್ತಮ್ಮ. ಗುರುಜಿ, ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರಿಗೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ತಿಳಿಸಿದ್ರಿ. ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ಇದರ ಪ್ರಭಾವ ಯಾವ ರೀತಿಯಾಗಿ ಬೀರ್ತಾ ಇದೆ ಗುರುಜಿ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ರಾಶಿಗೆ ಗುರು ಭಗವಾನರು ಬರೋದ್ರಿಂದ ಕೆಲವೊಬ್ರು ಹೇಳ್ತಾರೆ ಜನ್ಮ ಗುರು ನರೋ ದುಃಖಂ ಅಂತ. ಬಟ್ ನಿಮಗೆ ಅದು ಅಪ್ಲೈ ಆಗೋಲ್ಲ. ಯಾಕಂದ್ರೆ ಗುರು ಮತ್ತು ಚಂದ್ರ ಅತ್ಯಂತ ಮಿತ್ರ ಗ್ರಹಗಳು ಒಟ್ಟಿಗೆ ಸೇರಿದಾಗ ಗಜಕೇಸರಿ ಯೋಗ ಆಗುವಂಥದ್ದು. ಸೊ ಜ್ಯೋತಿಷಾಸ್ತ್ರದಲ್ಲಿ ಒಂದು ಅರ್ಥ ಏನಂದರೆ, ಗುರು ತಾನಿರುವ ಮನೆಗಿಂತ ಎಲ್ಲಿ ದೃಷ್ಟಿ ಬಿಡ್ತಾರೋ ಅಲ್ಲಿ ಒಳ್ಳೆ ಫಲ ನೀಡ್ತಾರೆ ಅಂತ. ಗುರು ಪಂಚಮ ಸ್ಥಾನದಿಂದ ವೃಶ್ಚಿಕ ರಾಶಿ ಅಂದರೆ ಕರ್ಕ ರಾಶಿಗೆ ಪಂಚಮ ಸ್ಥಾನ ವೃಶ್ಚಿಕ ರಾಶಿ ಅಂದರೆ ಪಂಚಮ ಸ್ಥಾನ ಸ್ಟ್ರಾಂಗ್ ಆಗುತ್ತೆ ಮತ್ತು ಸಪ್ತಮ ಸ್ಥಾನ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿಗೆ ಒಳ್ಳೆಯ ಮದುವೆ ವಿಚಾರ, ಮಕ್ಕಳ ವಿಚಾರದಲ್ಲಿ ಒಳ್ಳೆಯದೇ ಆಗುತ್ತೆ, ತೊಂದರೆ ಇಲ್ಲ, ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅಂತ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಮತ್ತು ಕಳೆದ ಒಂದು ವರ್ಷದಿಂದ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಹೆಚ್ಚಾಗಿ ಹಣಕಾಸಿನಲ್ಲಿ ಅಡಚಣೆ, ತುಂಬ ಫೇಲ್ಯೂರ್ ಆಗುವಂಥದ್ದು, ಮಾನಸಿಕ ಒತ್ತಡ ಜಾಸ್ತಿ ಇದ್ದದ್ದು ಮತ್ತು ಅದೆಲ್ಲ ಗುರುವಿನ ಆಗಮನದಿಂದ ಖಂಡಿತ ಕಡಿಮೆ ಆಗುತ್ತೆ. ಜೂನ್ ತಿಂಗಳಲ್ಲಿ ಗುರು ಆ್ಯಕ್ಟಿವ್ ಆಗಿರೋದ್ರಿಂದ
ಇರೋದ್ರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಮತ್ತು 8ನೇ ತಾರೀಕು ನಂತರ ಶುಕ್ರ ಭಗವಾನರು ಕೂಡ ರಾಶಿಯಲ್ಲೇ ನಿಮ್ಮ ರಾಶಿಯಲ್ಲೇ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಸಿಗುತ್ತೆ, ಮಾನಸಿಕವಾಗಿ ಸದೃಢರಾಗ್ತೀರಾ. ಮತ್ತು ಶುಕ್ರ ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರೋದ್ರಿಂದ ಒಳ್ಳೆಯ ಮಿತ್ರರ ಸಹಾಯದಿಂದ, ಬಂಧು ಬಾಂಧವರಿಂದ ಒಂದು ಸಹಾಯ ನಿಮಗೆ ಖಂಡಿತ ಲಭಿಸುವಂಥದ್ದು ಅದರಲ್ಲಿ ವೃದ್ಧಿ ಆಗುತ್ತೆ. ಶುಕ್ರ ಭೋಗಕಾರಕ ಗ್ರಹ ಆಗಿರೋದ್ರಿಂದ ವಾಹನ ಆಸ್ತಿ ಖರೀದಿ, ಬ್ರ್ಯಾಂಡೆಡ್ ವಸ್ತುಗಳು ತೆಗೆದುಕೊಳ್ಳುವಂಥದ್ದು, ಒಳ್ಳೆಯ ಮೊಬೈಲ್ ಇರಬೇಕು, ಒಳ್ಳೆ ಬ್ರ್ಯಾಂಡ್ ಇರಬೇಕು, ಒಳ್ಳೆ ಲ್ಯಾಪ್ಟಾಪು, ಮತ್ತು ಈ ರೀತಿ ಶುಕ್ರನ ಬಲ ಅತ್ಯುತ್ತಮವಾಗಿರುತ್ತೆ. ಹೀಗೆ ಸಮಗ್ರ ಮನಪ್ರಾಪ್ತಿ ಈಡೇರಿಸಲು ಗುರುಬಲ ಬೇಕು. ವಸ್ತುವಿನ ಪ್ರಾಪ್ತಿ, ಅದರಲ್ಲೂ ಚರಾಸ್ತಿ, ಮೂವೇಬಲ್ ಅಸೆಟ್ಸ್ ಅಂತ ಏನು ತಗೊಂತೀವಿ ಅದಕ್ಕೆ ಶುಕ್ರನ ಗ್ರಹದ ಒಂದು ಬಲ ಬೇಕು. ಅದು ಶುಕ್ರನಿಂದ ನಿಮ್ಮ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜೂನ್ ಮಾಸದಲ್ಲಿ ಲಭಿಸುತ್ತೆ. ಇನ್ನು ಸೂರ್ಯನ ಬದಲಾವಣೆ ದೊಡ್ಡ ಪ್ರಮಾಣದಲ್ಲಿ ನೆಗೆಟಿವಿಟಿ ಏನಾಗಲ್ಲ, ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೇರ್ ತಗೋಬೇಕು, ಎಚ್ಚರಿಕೆಗಳು ಜಾಸ್ತಿ ಇರಬೇಕು. ಇಲ್ಲಾಂದರೆ ಖರ್ಚುಗಳು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಮಾಡಿರುವ ಖರ್ಚಿನಲ್ಲಿ ಸ್ವಲ್ಪ ಒಂದು ಹಿಡಿತಾ ಇರುವಂಥದ್ದು. ಮತ್ತು 15ನೇ ತಾರೀಕು ಆದಮೇಲೆ ಈ ರೀತಿ ಸಮಸ್ಯೆಗಳು ಬರೋದ್ರಿಂದ ಮೊದಲೇ ಎಚ್ಚರಿಕೆ ಇದ್ದರೆ ಯಾವುದೇ ರೀತಿ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋಂಗೆ ಚೆನ್ನಾಗುತ್ತೆ. ಮತ್ತು ತುಂಬ ವಿಶೇಷವಾಗಿ ಯೋಗಕಾರಕ ಮಂಗಳ ಗ್ರಹ ಪಂಚಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ಪ್ರಸ್ತುತ ದಶಮ ಸ್ಥಾನದಲ್ಲೇ ಇದ್ದು 20ನೇ ತಾರೀಕು ನಂತರ ಲಾಭ ಸ್ಥಾನಕ್ಕೆ ಬರುವುದು ತುಂಬ ಒಳ್ಳೆಯದು. ಮಂಗಳ ಭಗವಾನರು ಭೂಮಿಪುತ್ರ ಕೂಡ ಆಗಿರುವುದರಿಂದ, ಪಂಚಮಾಧಿಪತಿ ಆಗಿರೋದ್ರಿಂದ ಮಕ್ಕಳಿಂದ ಸಹಾಯ ಸಿಗುವಂಥದ್ದು, ಮಕ್ಕಳಿಗೆ ಒಂದು ಮನೆ ಕೊಡಿಸುವಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟು ಆ್ಯಸ್ ಅ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಕೊಡುವಂಥದ್ದು. ಮತ್ತು 10ನೇ ಮನೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ, ಇಲ್ಲಿ ಅದರ ಅಧಿಪತಿ ಕೂಡ ಲಾಭ ಸ್ಥಾನದಲ್ಲಿ ಬರೋದ್ರಿಂದ ವ್ಯಾಪಾರದಲ್ಲಿ ಉತ್ತಮ ಲಾಭ. ಈ ಒಂದು ಕಟಕ ರಾಶಿಯವರಿಗೆ ವಿಶೇಷವಾಗಿ ಈ ಡಿಫೆನ್ಸಲ್ಲಿ ಯಾರಿರ್ತಾರೆ, ಪೊಲೀಸು, ಆರ್ಮಿ ಮತ್ತು ಒಂದು ನೇವಿ, ಇದರಲ್ಲೆಲ್ಲ ಡಿಫೆನ್ಸು ಅಂದರೆ ರಕ್ಷಣೆಗೆ ಸಂಬಂಧಪಟ್ಟಂಥ ಎಂಪ್ಲಾಯೀಸ್ ಏನಿರ್ತಾರೆ ಅವರಿಗೆ ಒಳ್ಳೆ ಗೌರವ ಸ್ಥಾನಮಾನ ಈ ಜೂನ್ ತಿಂಗಳಲ್ಲಿ ಸಿಗುತ್ತೆ. ಈ ರೀತಿ ಒಂದು ಸಕಾರಾತ್ಮಕ ಅಂಶಗಳು ಜಾಸ್ತಿ ಆಗುತ್ತೆ. 27ನೇ ತಾರೀಕು ನಂತರ ಬುಧನ ಗೋಚಾರ ಕೂಡ ಆಗೋದ್ರಿಂದ ಬುಧ ಬರುವಂಥದ್ದು ವಿಶೇಷವಾಗಿ ರಾಶಿಯಲ್ಲೇ ತ್ರಿಗ್ರಹ ಯೋಗ ಆಗೋದ್ರಿಂದ ಶುಕ್ರ ಬುಧ ಗುರು ಇಲ್ಲಿ ಒಳ್ಳೆ ಫಲಗಳನ್ನು ಕೊಡಲೇಬೇಕು. ಮತ್ತು ಹಾಗೆ ರಾಹುಕೇತುಗಳು ಪ್ರಭಾವ ಯಥಾವತ್ತಾಗಿ ಒಂದು ಅಷ್ಟಮ ಮತ್ತು ದ್ವಿತೀಯ ಭಾವದಲ್ಲಿ ಅದೇ ರೀತಿ ಗೋಚರ ಆಗ್ತಾ ಇದೆ. ಮತ್ತು ದುಸ್ಥಾನ ಭಾವಾದಿಗಳು ದುಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಫಲ ಕೊಡುತ್ತೆ. ಅದ್ರ ಬಗ್ಗೆ ಯಾವುದು ತಲೆನೂ ಬೇಡ, ಅದಕ್ಕಾಗಿ ಯಾವುದೊಂದು ಪರಿಹಾರ ಕೂಡ ಅದು ಬೇಡ ಅಂತ ಹೇಳ್ತೀನಿ. ಈ ರೀತಿ ನವಗ್ರಹಗಳ ಒಂದು ವಿಸ್ತೃತವಾದ ಗೋಚಾರ ಫಲಗಳು ಈ ಒಂದು ಜೂನ್ ತಿಂಗಳಲ್ಲಿ ಒಂದು ಕರ್ಕಾಟಕ ರಾಶಿಯವರ ವಿಚಾರವಾಗಿ ಜರುಗುತ್ತಮ್ಮ. ಗುರುಜಿ, ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಗೋಚಾರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಇದರ ಅನುಕೂಲತೆಗಳು, ಲಾಭ ನಷ್ಟ ಹೇಗಾಗ್ತಾ ಇದೆ ಗುರುಜಿ? ನೋಡಿ, ರಾಷ್ಟ್ರಾಧಿಪತಿ ಚಂದ್ರ ಗೋಚಾರ 2.5 ದಿನಕ್ಕೊಂದ್ಸತಿ ಆಗ್ತಿರುತ್ತೆ. ಈ ಒಂದು ಸ್ಥಿತಿಯಲ್ಲಿ ಗೋಚಾರ ಬದಲಾವಣೆ ಆಗುವಂಥದ್ದು, ಅದಕ್ಕೆ ತಕ್ಕಂಥ ಫಲ ಚಂದ್ರಸ್ಥಿತಿಯ ರಾಶಿಯಿಂದ ನಾವು ಪರಿಗಣಿಸ್ತೀವಿ. ಮತ್ತು ಭಾಗ್ಯಸ್ಥಾನದ ಶನಿ ಯಾವುದೇ ರೀತಿ ಸಮಸ್ಯೆಗಳನ್ನು ನಿಮಗೆ ಕೊಡೋದಿಲ್ಲ. ಯಾಕಂದರೆ ಯಥಾವತ್ತಾಗಿ ಶನಿ ಭಗವಾನರು ಭಾಗ್ಯಸ್ಥಾನದಲ್ಲಿ 2 ವರ್ಷದಿಂದ ಅಲ್ಲೇ ಇರುವಂಥದ್ದು. ಮತ್ತು ಶನೇಶ್ವರನ ವಿಚಾರವಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ವಿಭಿನ್ನತೆ ಏನಂತಂದರೆ, ಮೂಲ ಜಾತಕ ಶನೇಶ್ವರ ಏನಾದ್ರು ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಮೂಲ ಜಾತಕ ಪರಿಶೀಲನೆ ಮಾಡಿ ನಾವು ಕಂಡುಹಿಡಿತೀವಿ. ಜೂನ್ 27ನೇ ತಾರೀಕು ನಂತರ ಶನಿ ಪ್ರದೋಷಣ ಕಾಲ ಇರ್ತಿರುವಂಥದ್ದು. ಸೊ ಅವತ್ತು ವಿಶೇಷ ಒಂದು ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಶನೇಶ್ವರನ ಏನೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಸಾಮಾನ್ಯವಾಗಿ ನೋಡಬೇಕಾದ್ರೆ ಅತ್ಯಂತ ಶುಭದಾಯಕ ದೇವಾಲಯಗಳ ದರ್ಶನ ಮಾಡುವಂಥದ್ದು, ಸಾಧು ಸಂತರ ಒಂದು ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ನೆಲೆಸುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಒಳ್ಳೆಯ ಅಂಕಗಳು ಬರುವಂಥದ್ದು, ವಿದೇಶ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ ತೃಪ್ತಿದಾಯಕವಾಗಿರುತ್ತೆ. ಸರ್ಕಾರಿ ಕೆಲಸದಲ್ಲಿ ಜಯ ಪ್ರಾಪ್ತಿ, ನೂತನ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ರೈತರ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭಕಾರ್ಯ ಒಂದು ಆಗುವಂಥದ್ದು, ಒಂದು ಹಣ್ಣು ತರಕಾರಿ ಇತರ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ ಇರುವಂಥದ್ದು ಒಂದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಸಂತಸಕ್ಕೆ ತಂದು ಕೊಡುತ್ತೆ. ಮತ್ತು ನೂತನ ಕೆಲಸಗಳು ಆದಷ್ಟು ಬೇಗ ಮಾಡಿ ಮುಗಿಸ್ತೀರಾ. ಜವಾಬ್ದಾರಿ ಜಾಸ್ತಿ ಇದ್ದರೂ ಮೊದಲಿನಕ್ಕಿಂತಲೂ ಹೆಚ್ಚಾಗಿ ಶ್ರಮಪಟ್ಟು ಮಾಡ್ತೀರಾ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭವಾದ ಒಂದು ಮಾಸ. ದೀರ್ಘಕಾಲಿಕ ಹೂಡಿಕೆಗಳಿಗೆ ಒಳ್ಳೆ ಲಾಭ ತಂದು ಕೊಡುತ್ತೆ. ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಪ್ರೋತ್ಸಾಹ ಸಿಗುವಂಥದ್ದು, ಅನುದಾನ ಸಿಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿರೋದು ಎಲ್ಲಿ ಅಂದರೆ ಬಂಡವಾಳ ಹೂಡಿಕೆ ಮತ್ತು ಅದರ ಒಂದು ನೀವು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅದು ರಿಟರ್ನ್ಸ್ ಬರೋದು ವಿಚಾರವಾಗಿ ನಿಮ್ಮ ಜಾತಕದ ಅನುಸಾರವಾಗಿ ಅದನ್ನು ನೋಡಿಕೊಂಡು ಸುಟೇಬಲ್ ಮಾಡಿಕೊಂಡು ಬಂಡವಾಳನ ಹೂಡ್ತೀರಾ. ಒಳ್ಳೆ ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕ ತೋರಿಸ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಎಚ್ಚರಿಕೆವಾಗಿರಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಬಂಧುಗಳ ಆಗಮನದಿಂದ ರಿಲೇಟಿವ್ಸ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಕೊಂಕು ಮಾತಾಡೋದು ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಎಚ್ಚರಿಕೆ ಎಂದರೆ ಇದು ರಾಶಿಯ ರಾಷ್ಟ್ರಾಧಿಪತಿ ಮತ್ತು ಗೋಚಾರ ಫಲದ ವಿಸ್ತೃತ ಪ್ರಭಾವವಾಗಿದೆ.
ಗುರುಜಿ, ಇನ್ನು ಕಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಆಧಾರಿತವಾಗಿ ಮತ್ತೇನಾದರೂ ಫಲಗಳನ್ನು ಅವರು ಜೂನ್ ತಿಂಗಳಿನಲ್ಲಿ ಪಡ್ಕೊಳ್ಬೋದಾ? ಮತ್ತು ಪರಿಹಾರ ಭಾಗವಾಗಿ ಕಟಕ ರಾಶಿಯವರು ಏನು ಮಾಡಬೇಕು? ಅಂದರೆ ವಿಶೇಷವಾಗಿ 3 ನಕ್ಷತ್ರಗಳು ಬರುವಂಥದ್ದು: ಪುನರ್ವಸು ನಕ್ಷತ್ರ, ಆಶ್ಲೇಷ ಮತ್ತು ಪುಷ್ಯ ನಕ್ಷತ್ರ. ಸೊ ಕಟಕ ರಾಶಿಯವರ ವಿಚಾರದಲ್ಲಿ ಪುನರ್ವಸು ನಕ್ಷತ್ರ ರಿಯಲ್ ಎಸ್ಟೇಟ್ ಸಂಬಂಧಿತವಾಗಿ ಒಳ್ಳೆಯ ಫಲಿತಾಂಶ ಇರುವಂಥದ್ದು. ಆದರೆ ಅದರ ಜೊತೆಯಲ್ಲಿ ದೀರ್ಘಕಾಲಿಕ ಆರೋಗ್ಯ ಮತ್ತು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ತಿಂಗಳಲ್ಲಿ ದೂರವಾಗುತ್ತೆ. ಇದು ಒಂದು ಒಳ್ಳೆಯ ವಿಚಾರ. ಆಶ್ಲೇಷ ನಕ್ಷತ್ರ ಹಣಕಾಸಿನ ಲಭ್ಯತೆ ಯಥೇಚ್ಛವಾಗಿ ಬರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸ್ತೀರಾ ಮತ್ತು ಆ ಯೋಜನೆಗಳಲ್ಲಿ ಸಕ್ಸಸ್ ಕೂಡ ತಾವು ಪಡ್ಕೊತೀರಾ. ಇದು ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಕೆಲಸ ಮಾಡ್ತಾರೆ, ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ. ಆದರೆ ಆ ಒಂದು ಗ್ರಹಗತಿಗಳ ಸಪೋರ್ಟಿಂದ ಕಂಪ್ಲೀಟ್ ಮಾಡ್ತಾರೆ. ಪುಷ್ಯ ನಕ್ಷತ್ರದವರು ಕೆಲಸದಲ್ಲಿ ಪದೋನ್ನತಿ, ನಿಮ್ಮ ಕಲಿಕಾ ಸಹಾಯ ಸಿಗುತ್ತೆ. ಮತ್ತು ರಾಶಿಯಲ್ಲೇ ತ್ರಿಗ್ರಹ ಯೋಗ ಮತ್ತು ಚಂದ್ರ ಸ್ಥಿತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಗಳು ಜಾಸ್ತಿ ಆಗ್ಬೋದು. ಅದರ ವಿಚಾರವಾಗಿ ಸ್ವಲ್ಪ ಏನು ಮಾಡಬೇಕು ಅಂತಂದರೆ, ಬರುವಂಥ ಹುಣ್ಣಿಮೆಗೆ ಮೊಸರನ್ನವನ್ನು ಬೆಳಗ್ಗೆ ಒಂದು ನಿಮ್ಮ ಟೆರೆಸ್ಸಲ್ಲಿ ರಾತ್ರಿ ಸಮಯದಲ್ಲಿ ಅದನ್ನು ಇಟ್ಬಿಟ್ಟು ನೈವೇದ್ಯಕ್ಕಿಟ್ಟು 1 ಅಥವಾ 2 ಗಂಟೆಗಳ ನಂತರ ಆ ಮೊಸರನ್ನು ಸೇವಿಸಿದರೆ ಮನಃಶಾಂತಿ ಚೆನ್ನಾಗಿ ಸಿಗುತ್ತೆ. ಇದೊಂದು ಪರಿಹಾರ ರೂಪವಾಗಿ ಕೆಲಸ ಮಾಡುತ್ತೆ. ಅದನ್ನು ಯಾವಾಗ ಮಾಡಬೇಕು ಗುರು? ಅದು ಹುಣ್ಣಿಮೆ ರಾತ್ರಿ ಎಂದು ಒಂದು ಮೊಸರನ್ನ ಕರೆಕ್ಟಾಗಿ ಒಂದು ಚಂದ್ರನ ಬೆಳಕಿನಲ್ಲಿಟ್ಟು 1 ಅಥವಾ 2 ಗಂಟೆಗಳ ಕಾಲ ಇಟ್ಟು ಅದನ್ನು ಸೇವಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು ಸೂಚನೆ ಏನು ಅಂತಂದರೆ, ಈ ರಾಶಿಯವರು ಈ ತಿಂಗಳು ನಡೀತಿರುವಂಥ ಘಟನೆಗಳು, ಪ್ರಸ್ತುತ ಕಚೇರಿ ಅಥವಾ ಮನೆಯಿಂದ ಬೇಗ ಸ್ವಲ್ಪ ಕುಗ್ಗಿಬಿಡ್ತಾರೆ. ಇನ್ನೂ ಒಂದು ಸಿಚುವೇಶನ್ಸಿಂದ ಎಮೋಷನ್ಸ್ ಆಗ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಮಾನಸಿಕವಾಗಿ ಸದೃಢವಾಗಿರಬೇಕು. ಬರುವ ದಿನಗಳು ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಈ ವಿಚಾರವನ್ನು ಅಂದರೆ ಗುರೂಜಿಗಳು ಸೂಚಿಸಿರುವಂತಹ ಒಂದು ಸೂಚನೆ ಏನಿದೆ ಅದನ್ನು ಫಾಲೋ ಮಾಡಿ. ಮತ್ತು ಪರಿಹಾರ ತುಂಬ ಸುಲಭ. ಹುಣ್ಣಿಮೆಯಂದು ನೀವೇನು ಮಾಡ್ಕೊಳ್ಬೇಕು ಅಂತ ಗುರೂಜಿಗಳು ತಿಳಿಸಿದ್ದಾರೆ, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಭವಿಷ್ಯವಾಣಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.